ಎರಡನೆಯ ನಾಮಪತ್ರವನ್ನು ಸಲ್ಲಿಸಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಶಿರಹಟ್ಟಿ ಪೀಠದ ಗುರುಪರಂಪರೆಯ ಒಂದು ಮಾಲೀಕರಾಗಿರುವಂತಹ ಪೂಜ್ಯರು ವಿಜಯಪುರ ದರ್ಗಾದಿಂದ ಆಗಮಿಸಿದ್ದಾರೆ. ಜೊತೆಗೆ ಪೂಜ್ಯರಾಗಿರುವಂತಹ ದೊಡ್ಡಹುಣಸೆ ಮಠದ ಸವಣೂರಿನ ಮಹಾಸ್ವಾಮೀಜಿಯವರು ದಯಮಾಡಿಸಿದ್ದಾರೆ. ರಾಜ್ಯ ರೈತ ಸಂಘದ ಅಧ್ಯಕ್ಷರಾಗಿರುವಂತಹ ವಾಸುದೇವ್ ಮೇಟಿಯವರು ಕೂಡ ಬಂದಿದ್ದಾರೆ. ನಮ್ಮ ಹಿರಿಯ ನ್ಯಾಯವಾದಿಗಳಾಗಿರುವಂತಹ ಬೊಳ್ಳೊಳ್ಳಿಯವರು ಕೂಡ ನಮ್ಮೊಂದಿಗೆ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಬಂದಿದ್ದಾರೆ. ನಮ್ಮ ನಾಮಪತ್ರ ಸಲ್ಲಿಕೆಯ ಉದ್ದೇಶದಲ್ಲಿ ನಾವು ಈ ಧರ್ಮ ಸಮನ್ವಯಗಳನ್ನು ಸಾರುವಂತಹ ಬಹುದೊಡ್ಡ ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ. ಹಾಗಾಗಿ ಖಾಜಾ ಅಮೀನುದ್ದೀನ್ ದರ್ಗಾದಿಂದ ಪೂಜ್ಯರು ಬಂದಿದ್ದಾರೆ. ನಾವು ರೈತರ ನೂರಾರು ಸಂಕಷ್ಟಗಳನ್ನು ದೂರ ಮಾಡುವ ಉದ್ದೇಶವನ್ನು ಇಟ್ಟುಕೊಂಡ ಸ್ವಾಮಿಗಳಾಗಿರೋದ್ರಿಂದ ಬಹುಶಃ ರಾಜ್ಯ ರೈತ ಸಂಘದವರು ನಮ್ಮನ್ನು ಬೆಂಬಲಿಸಿದ ಕಾರಣ ಆ ಎಲ್ಲ ರೈತರ ಪ್ರತಿನಿಧಿಯಾಗಿ ಮೇಟಿಯವರನ್ನು ಬರಮಾಡಿಕೊಂಡಿದ್ದೇವೆ. ಸವಣೂರಿನ ದೊಡ್ಡಹುಣಸೆ ಮಠದ ಪರಮ ಪೂಜ್ಯರು ನಮಗೆ ಆತ್ಮೀಯರು. ಈ ಎಲ್ಲ ಹೋರಾಟಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಈ ಕ್ಷೇತ್ರದ ನೂರಾರು ಸಮಸ್ಯೆಗಳನ್ನು ಬಲ್ಲವರಿದ್ದಾರೆ. ಹಾಗಾಗಿ ಆ ಪೂಜ್ಯರನ್ನು ಬರಮಾಡಿಕೊಂಡಿದ್ದೇವೆ. ಹಿರಿಯ ನ್ಯಾಯವಾದಿಗಳು ಕಾನೂನು ವ್ಯವಸ್ಥೆ ಹೇಗಿರಬೇಕು ಅಂತಕ್ಕಂತಹ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಬಳ್ಳೊಳ್ಳಿಯವರು ಅವರು ಕೂಡ ನಮ್ಮೊಂದಿಗಿದ್ದಾರೆ. ಈ ಒಂದು ಕ್ಷೇತ್ರದಲ್ಲಿ ಏನೇನು ಸಮಸ್ಯೆಗಳು ನಡೆದಿದ್ದಾವೆ ಅನ್ನುವಂತಹ ಒಂದು ವಿಚಾರವನ್ನು ಮಾಧ್ಯಮಗಳ ಮೂಲಕ ಹೇಳ್ತಾ ಬಂದಿದ್ದೇನೆ. ಯಾವಾಗ ನಾವು ಹೇಳಿಕೆಗಳನ್ನು ಪ್ರಾರಂಭ ಮಾಡಿದೀವೋ ಆವಾಗ ನಮಗೆ ಸಾಕಷ್ಟು ತೊಂದರೆಗಳನ್ನು ಕೊಡುವ ಉದ್ದೇಶಗಳನ್ನು ನಾವು ಯಾರ ವಿರುದ್ಧ ಮಾತಾಡ್ತಾ ಇದ್ದೇವೆ ಅವರು ಮಾಡ್ತಾ ಬಂದಿದ್ದಾರೆ. ಬಹುಶಃ ಚುನಾವಣೆಯ ಸೋಲಿನ ಭಯ ಉಂಟಾಗಿರೋದ್ರಿಂದ ನಮಗೆ ನೂರಾರು ಥರದ ವಿಘ್ನಗಳನ್ನು ಕೊಡ್ತಾ ಬಂದಿದ್ದಾರೆ ಅನ್ನುವಂತಹ ಮಾತನ್ನು ಮಾಧ್ಯಮದ ಮೂಲಕ ಈ ನಾಡಿನ ಸಮಸ್ತ ಜನತೆಯ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಪಡ್ತಾ ಇದ್ದೇವೆ. ಬಹುಶಃ ಬಸವಾದಿ ಶರಣರ ಪರಂಪರೆ ಅಂತಕ್ಕಂಥದ್ದು ಈ ನಾಡಿನಲ್ಲಿ ನಾಶ ಆಗ್ತಾ ಇದೆ. ನಮಗೆಲ್ಲ ಗೊತ್ತಿದ್ದ ಹಾಗೆ ನಮ್ಮ ಕನ್ನಡ ನಾಡಿನಿಂದ ಭಸ್ಮ ಮತ್ತು ಭಂಡಾರಗಳು ಮಾಯವಾಗಿ ಆ ಜಾಗವನ್ನು ಬೇರೆ ಬೇರೆವುಗಳು ಆಕ್ರಮಿಸ್ತಾ ಇದ್ದಾವೆ. ನಮ್ಮಲ್ಲಿ ನಮಸ್ಕಾರ ಶರಣು ಶರಣಾರ್ಥಿ ಅನ್ನುವಂತಹ ವಿಚಾರಗಳು ಹೋಗಿ ಆ ಜಾಗವನ್ನು ಕೂಡ ಬೇರೆ ಬೇರೆ ಶಬ್ದಗಳು ಆಕ್ರಮಿಸಿಕೊಳ್ತಾ ಇದ್ದಾವೆ. ಒಟ್ಟಾರೆ ಈ ನಾಡಿನೊಳಗೆ ಒಂದು ಸಂಸ್ಕೃತಿ ಅಂತಕ್ಕಂಥದ್ದಿದೆ. ಪ್ರತಿಯೊಂದು ರಾಜ್ಯಕ್ಕೂ ಕೂಡ ತನ್ನದೇ ಆದ ಸಂಸ್ಕೃತಿ, ತನ್ನದೇ ಆದ ಪರಂಪರೆ, ತನ್ನದೇ ಆದ ಇತಿಹಾಸ ಅಂತಕ್ಕಂಥದ್ದು ಇರುತ್ತದೆ. ನಮ್ಮ ಕನ್ನಡ ನಾಡಿನ ಇತಿಹಾಸವನ್ನು, ಪರಂಪರೆಯನ್ನು ಮತ್ತು ಈ ನಾಡಿನ ಕಾಳಜಿಯನ್ನು ಯಾರು ತಿರಸ್ಕಾರ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ನಾವು ಸಿಡಿದೆದ್ದು ಬಂದಿರತಕ್ಕಂಥವರಾಗಿದ್ದೇವೆ. ಬಹಳ ದುರಂತದ ಸಂಗತಿ ಅಂದರೆ ಈ ಒಂದು ನಾಡಿನ ನಾಯಕರಾಗಿರ್ತಕ್ಕಂಥವರು 4 ಸಾರಿ ಪಾರ್ಲಿಮೆಂಟ್ ಭವನವನ್ನು ಪ್ರವೇಶ ಮಾಡಿರ್ತಕ್ಕಂಥವರು ಇವತ್ತು ತಮ್ಮ ಕಚೇರಿಗಳಲ್ಲಿ ಸರ್ವಧರ್ಮದ ಹರಿಕಾರರಾಗಿರ್ತಕ್ಕಂತಹ ಬಸವಣ್ಣನವರನ್ನು ತೆಗೆದುಹಾಕುವಂತಹ ಪ್ರಯತ್ನವನ್ನು ಮಾಡಿರ್ತಕ್ಕಂತಹದ್ದು, ಸಂವಿಧಾನ ಶಿಲ್ಪಿಯಾಗಿರ್ತಕ್ಕಂತಹ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ತೆಗೆದುಹಾಕುವಂಥದ್ದಾಗಿರ್ಬೋದು, ಮಹರ್ಷಿ ರಾಮಾಯಣದ ಕರ್ತೃ ಆಗಿರುವಂತಹ ಮಹರ್ಷಿ ವಾಲ್ಮೀಕಿಗಳನ್ನು ತೆಗೆದುಹಾಕುವಂಥದ್ದಾಗಿರಬಹುದು. ಇಂತಹ ಒಂದಿಷ್ಟು ಹೀನ ಕೃತ್ಯಗಳು ಈ ನಾಡಿನೊಳಗೆ ನಡೆದಿರ್ತಕ್ಕಂತಹದ್ದನ್ನು ಮಾಧ್ಯಮಗಳ ಮೂಲಕ ತಾವೆಲ್ಲರೂ ಗಮನಿಸಿದ್ದೀರಿ. ಒಟ್ಟಾರೆ ಇದು ಒಂದು ಅತ್ಯಂತ ಪಕ್ವಗೊಂಡಿರತಕ್ಕಂತಹ ಕಾಲ. ಯಾವ ವ್ಯಕ್ತಿ ನಾಡಿನ ದಾರ್ಶನಿಕರನ್ನು, ಮಹಾತ್ಮರನ್ನು, ರೈತರನ್ನು, ಮತದಾರರನ್ನು, ಮಠಾಧಿಪತಿಗಳನ್ನು, ಸಾಧು ಸನ್ಯಾಸಿಗಳನ್ನು, ಸರ್ವಧರ್ಮದ ಹಿತವನ್ನು ಬಯಸಬೇಕಾಗಿತ್ತೋ ಅವರು ಅಧಿಕಾರದ ಮದದಲ್ಲಿ, ಹಣದ ಮದದಲ್ಲಿ ಎಲ್ಲರನ್ನು ನೋಡಿಕೊಳ್ತೇನೆ ಎನ್ನುವಂತಹ ಒಂದು ದಾರ್ಶ್ಯವನ್ನು ತೋರಿಸ್ತಾ ಇರೋದರಿಂದ ಈ ಒಂದು ಧಾರವಾಡದ ಕ್ಷೇತ್ರದ ಜನತೆ ಬಹಳಷ್ಟು ನೊಂದುಕೊಂಡಿದ್ದಾರೆ.
ಸ್ವಾತಂತ್ರ್ಯಹೀನರಾಗಿದ್ದಾರೆ, ಅವರು ಯಾವುದೇ ಪರಿಸ್ಥಿತಿ ಒಳಗೆ ಭಯಭೀತರಾಗಿದ್ದಾರೆ. ಅವರೆಲ್ಲರೂ ಇವತ್ತಿನ ದಿವಸ ಒಳಗೊಳಗೆ ನೊಂದುಕೊಳ್ತಕ್ಕಂತಹದ್ದು ನಮ್ಮ ಗಮನಕ್ಕೆ ಬಂದಿದೆ. ಈ ಎಲ್ಲ ಒಂದು ನೋವುಗಳನ್ನು ನಿವಾರಣೆ ಮಾಡಲಿಕ್ಕಾಗಿ ನಾವು ಈ ಚುನಾವಣೆಯನ್ನು ಧರ್ಮಯುದ್ಧವೆಂದು ಭಾವಿಸಿದ್ದೇವೆ. ಎಲ್ಲ ಮತದಾರರಿಗೆ ಸ್ವಾಭಿಮಾನದಿಂದ ಮತವನ್ನು ಚಲಾಯಿಸಬೇಕು ಅಂತಕ್ಕಂತಹ ಸಂದೇಶವನ್ನು ನಾವು ಕೊಟ್ಟಿದ್ದೇವೆ. ಬಹುಶಃ ಇವತ್ತಿನ ದಿವಸ 2, 3, 4 ರಾಜ್ಯಗಳಲ್ಲಿ ಕೇಂದ್ರದಲ್ಲಿ ಇವರದೇ ಆದ ಸರ್ಕಾರ ಇದ್ರೂ ಕೂಡ ಈ ನಮ್ಮ ನಾಡಿನ ರೈತರ ಬೇಡಿಕೆಯಾಗಿರ್ತಕ್ಕಂತಹ ಮಹದಾಯಿಯನ್ನು ತಿರಸ್ಕಾರ ಮಾಡಿರ್ತಕ್ಕಂತಹದ್ದು, ಅಲ್ಲ ಸಲ್ಲದ ಕಾರಣಗಳನ್ನು ಹೇಳಿ ಅದನ್ನು ನಿಲ್ಲಿಸಿರ್ತಕ್ಕಂತಹದ್ದು ಇವರ ಬೇಜವಾಬ್ದಾರಿತನಕ್ಕೆ ಹಿಡಿದ ಕನ್ನಡಿಯಾಗಿದೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ ಅಂತಕ್ಕಂಥದ್ದು. ಇವರು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವುದನ್ನು ಬಿಟ್ಟು ಏನು ಮಾಡಿದರು ಅಂದರೆ ತಮ್ಮ ಅಭಿವೃದ್ಧಿಯನ್ನು ಮಾಡಿಕೊಂಡ್ರು ಅಂತಕ್ಕಂಥದ್ದು ಈ ನಾಡಿನ ಜನತೆಗೆ ಗೊತ್ತಿದೆ. ಬಹುಶಃ ಯಾರು ಅವರ ವಿರುದ್ಧ ಹೋರಾಟವನ್ನು ಪ್ರಾರಂಭ ಮಾಡ್ತಾರೋ, ಅವರ ಸಿದ್ಧಾಂತಗಳನ್ನು ವಿರೋಧ ಮಾಡ್ತಾರೋ, ಅವರಿಗೆ ನೂರಾರು ಸಮಸ್ಯೆಗಳನ್ನು ಉಂಟು ಮಾಡುವ ಸಾಹಸವನ್ನು ಮಾಡ್ತಾರೆ ಹೊರತಾಗಿ ಈ ಕ್ಷೇತ್ರದ ಅಭಿವೃದ್ಧಿ ಕಡೆಗೆ ಅವರಿಗೆ ಗಮನ ಅಂತಕ್ಕಂತಹದ್ದು ಇಲ್ಲ ಅಂತಕ್ಕಂತಹದ್ದು. ಯಾರು ಈ ನಾಡಿನೊಳಗೆ ಆದರ್ಶವಾಗಬೇಕಾಗಿತ್ತೋ ಅವರು ಆದರ್ಶವಾಗಲಾರದೆ ಈ ನಾಡಿಗೆ ಮಾರಕವಾಗಿರ್ತಕ್ಕಂತಹದ್ದು ನಮಗೆ ಬಹಳಷ್ಟು ನೋವನ್ನು ಉಂಟು ಮಾಡಿದೆ ಅನ್ನುವಂತಹದ್ದು. ಬಹುಶಃ ನಮ್ಮ ಯಾವ ಪ್ರಶ್ನೆಗಳಿಗೂ ಕೂಡ ಅವರಿಗೆ ಉತ್ತರ ಕೊಡ್ತಕ್ಕಂತಹ ಒಂದು ಮನೋಸ್ಥಿತಿ ಇಲ್ಲದೇ ಇರೋದರಿಂದ, ಆತ್ಮಸ್ಥೈರ್ಯವನ್ನು, ನೈತಿಕತೆಯನ್ನು ಕಳ್ಕೊಂಡಿರೋದ್ರಿಂದ ಬಹುಶಃ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಾನು ಯಾವುದಕ್ಕೂ ಉತ್ತರ ಕೊಡೋದಿಲ್ಲ ಅನ್ನುವಂತಹ ಒಂದು ವಿಚಾರವನ್ನು ಹೇಳಿ ದಾಟಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂತಹದ್ದು ನಾವೆಲ್ಲ ಗಮನಿಸಬೇಕು. ಇವತ್ತಿನ ದಿವಸ ಇವರು ಏನು ಈ ನಾಡಿಗೆ ಕಂಟಕರಾಗಿದ್ದಾರೆ, ಇವರ ಬದಲಾವಣೆಯೇ ನಮ್ಮ ಮೂಲ ಉದ್ದೇಶ ಅಂತಕ್ಕಂತಹದ್ದನ್ನು ಈ ಮಾಧ್ಯಮದ ಮೂಲಕ ಸಾರ್ವಜನಿಕರ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛಪಡ್ತೇನೆ. ಬರುವ ದಿನಮಾನದಲ್ಲಿ ಎಲ್ಲರೂ ಹಣಕ್ಕಾಗಿ ನಿಮ್ಮ ಮತವನ್ನು ಮಾರಿಕೊಳ್ಳಲಾರದೆ, ಭಯಕ್ಕಾಗಿ ಮತವನ್ನು ಚಲಾಯಿಸಲಾರದೆ, ಸ್ವಾಭಿಮಾನಕ್ಕಾಗಿ ನಿಮ್ಮ ಮತವನ್ನು ಚಲಾಯಿಸಬೇಕು ಅಂತಕ್ಕಂತಹ ಒಂದು ಸಂದೇಶವನ್ನು ನಾಡಿನ ಮತದಾರರಿಗೆ ಕೊಡಲಿಕ್ಕೆ ನಾನು ಇಚ್ಛಪಡ್ತಾ ಇದ್ದೇನೆ. ನೋಡಿ, ನಾನು ಮಠಾಧಿಪತಿಗಳಿಗೆ ಬಹಿರಂಗವಾಗಿ ಯಾರೂ ದಯವಿಟ್ಟು ಈ ಒಂದು ಪ್ರಸಂಗದಲ್ಲಿ ಬರಬಾರದು ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದೇನೆ. ಇದು ಕ್ಷೀಣಿಸಿರ್ತಕ್ಕಂತಹದ್ದಲ್ಲ. ತಮಗ ಮಠಾಧಿಪತಿಗಳ ಸಂಖ್ಯೆನೇ ಅನಿವಾರ್ಯ ಅನ್ನುವಂಥದ್ದಾಗಿದ್ದರೆ ನಾವು 2 ದಿನದಲ್ಲಿ ಎಷ್ಟು ಸಂಖ್ಯೆಯನ್ನು ತೋರಿಸಬೇಕೋ ಅಷ್ಟು ಸಂಖ್ಯೆಯನ್ನು ತೋರಿಸ್ತೇವೆ. ಮಠಾಧಿಪತಿಗಳು ಇವತ್ತಿನ ದಿವಸ ನಾವು ಬೇಡ ಅಂದ್ರೂ ಕೂಡ ಸ್ವ ಇಚ್ಛದಿಂದ ಕೆಲವು ಜನ ಬಂದಿದ್ದಾರೆ. ನಾವು ಮಠಾಧಿಪತಿಗಳನ್ನು ಚುನಾವಣೆಯ ಪ್ರಕ್ರಿಯೆಯಲ್ಲಿ ಬಳಸಿಕೊಳ್ಬಾರ್ದು ಅಂತ ಇವರೆಲ್ಲರೂ ಕೂಡಿ ಬಳಸಿಕೊಂಡಿದ್ದಾರೆ. ನಾವು ಸಲಹೆಗಳಿಗೆ ಮಾತ್ರ ಮಠಾಧಿಪತಿಗಳನ್ನು ಬಳಸಿಕೊಂಡಿವೆ ಹೊರತಾಗಿ ಚುನಾವಣೆಗಾಗಿ ಮಠಾಧಿಪತಿಗಳನ್ನು ಬಳಸಿಕೊಳ್ಳುವ ಹುಚ್ಚು ಸಾಹಸವನ್ನು ನಾವು ಮಾಡೋದಿಲ್ಲ. ಆ ಪರಂಪರೆಯನ್ನು, ಕಾವ್ಯವನ್ನು ನಾವು ಗೌರವಿಸ್ತೇವೆ. ಸಾಕಷ್ಟು ಥರದ ವಿಘ್ನಗಳನ್ನು ಬಹುಶಃ ನಮ್ಮ ಮಠಗಳಲ್ಲಿ ಒಡಕುಂಟು ಮಾಡುವಂತಹದ್ದು, ನಮ್ಮ ಹಿತೈಷಿಗಳನ್ನು ನಮ್ಮಿಂದ ಅಗಲಿಸ್ತಕ್ಕಂತಹದ್ದು, ನಮಗೆ ನಾನಾ ಥರದ ಜೀವ ಭಯವನ್ನು ಉಂಟು ಮಾಡ್ತಕ್ಕಂಥದ್ದು, ಮಾನಹಾನಿಯನ್ನು ಮಾಡ್ತೇವೆ ಅಂತಕ್ಕಂತಹದ್ದು, ಇನ್ನೂ ನಾನಾ ಥರದ ಆರೋಪಗಳನ್ನು ಮಾಡ್ತಕ್ಕಂತಹದ್ದು, ಮಠ ಬಿಡಿಸ್ತೇವೆ, ಕಾವಿ ಬಿಡಿಸ್ತೇವೆ. ನಾನು ಕೇಳ್ತಾ ಇರೋದು, ಇವರು ಬ್ರಿಟಿಷರಾಗಿದ್ದಾರೋ ಅಥವಾ ಈ ನಾಡಿನ ನಾಯಕರಾಗಿದ್ದಾರೋ ಅನ್ನುವಂತಹ ಪ್ರಶ್ನೆಯನ್ನು ಕೇಳಬೇಕಾಗಿದೆ. ಬ್ರಿಟಿಷ್ ಸರ್ಕಾರದಲ್ಲಿ ಯಾವ ಸಿದ್ಧಾಂತಗಳು ಜೀವಂತವಾಗಿದ್ವೋ ಅವು ಧಾರವಾಡ ಜಿಲ್ಲೆಯಲ್ಲಿ ಮತ್ತೆ ಪುನರ್ಜೀವನಗೊಂಡಿದ್ದಾವೆ ಅಂತಕ್ಕಂಥ